ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವ್ರಿಗೆ ಅಂತ ಕೇಳಿದ್ವಿ, ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರ ಅಂತ ಹೇಳಿದ್ದೀನಿ. ಅವ್ರು ನೋಟಿಸ್ ಕೊಟ್ಟು ನಾವು ರಿಪ್ಲೈ ಬರಲಿ, ಬಂದ್ಮ್ಯಾಗೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ತಗೊಳ್ಳೇಬೇಕು. ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗತ್ತೆ. ಯಾಕಂದ್ರೆ ಅವರು ಜಸ್ಟಿಫೈ ಮಾಡಬೇಕಾಗತ್ತೆ. ತಾವು ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ದಲಿತರನ್ನ, ಅಲ್ಪಸಂಖ್ಯಾತರನ್ನ ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ ಯಾವ ರೀತಿ ಇದು ಗೊತ್ತಿಲ್ಲ. ಅವರು ನಮ್ಮ ವೋಟ್ರು, ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿರ್ಬೋದು, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದರೂ ಕೂಡ ಅವ್ರನ್ನ ಜಸ್ಟಿಫೈ ಆಗಲ್ಲ ಬರಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಬಂದ ಮೇಲೆ ಡೆಲ್ಲಿಗೆ ಅಪ್ರೂವಲ್ ತಗೊಂಡು ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದ್ ಹೇಳಿದ್ದು ಅವರು ಹೇಳಿದ್ದು, ಈಗ ನನ್ನ ಕಡೆ ಎಲ್ಲರೂ ಬೊಟ್ ಮಾಡ್ತಿದ್ದಾರೆ, ಆದ್ರೆ ಹೈಕಮಾಂಡ್ ಹೇಳಿದೆ ನಾನು ಯಾವ ಕೆಲಸನೂ ಮಾಡಲ್ಲ, ಅದೇ ಅದಕ್ಕೆ ಪರವಾಗಿಲ್ಲ ನನ್ನ ಕಡೆ ಬೊಟ್ ಮಾಡಿದ್ರು ಅನ್ನೋ. ಈಗ ನಾನು ಅವರು ಇಲ್ಲಿಂದ ಅವರ ರಿಪ್ಲೈ ಬಂದ ಮೇಲೆ ಡೆಲ್ಲಿಯಿಂದ ಅಪ್ರೂವಲ್ ತಗೊಂಡು ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕಿನ್ನೂ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋದು. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರ ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದು ಸಾರಿ ನಿರ್ಧಾರ ಆಗುತ್ತಾವೆ. ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಆಗ್ಬೇಕಷ್ಟೇ. ಈಗ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯ ಅವರು ತುಂಬಾ ಅಸಹಾಯಕರಾಗಿದ್ದಾರೆ, ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅಂತ. ಆಪ್ತರನ್ನೆಲ್ಲ ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಮಗೆ ಗೊತ್ತಿಲ್ಲ. ಈಗ ಅಸಹಾಯಕರಾಗಿದ್ದಾರೆ ಸರ್ ಅಂತ ಒತ್ತಡ ಅವ್ರ ಮೇಲೆ ಇದೆಯಾ ಸರ್ ತಮ್ಮ ಗಮನಕ್ಕೆ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರ ಹೇಳಿಕೆ ಅಷ್ಟೇ. ನಾನು ನಮ್ಮ ಪ್ರಯತ್ನ ಇವತ್ತು ಜಬ್ಬಾರ್ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಅವ್ರ ಜೊತೆ ನಿಂತಿರೋದೇ ನೀವು ಸರ್, ಅಹಿಂದ ಕಾಲದಿಂದಲೂ ಸಿದ್ದರಾಮಯ್ಯ ನಡೆ ಬಗ್ಗೆ ಇಂಚಿಂಚು ಗೊತ್ತು. ಯಾಕೆ ಈ ಸಂದರ್ಭದಲ್ಲಿ ಅವ್ರ ಅಸಹಾಯಕರಾದ್ರು ಮೌನ ತಾಳ್ತಾ ಇದ್ದಾರೆ ಅಂತ? ಅಸಹಾಯಕರಂತ ಎಲ್ಲಿ ಅಸಹಾಯಕರಂತ ಹೇಳಲಿಕ್ಕಾಗಲ್ಲ. ಒಂದೊಂದು ಸಂದರ್ಭ ಇರ್ತೈತೆ, ಕಾಲ ಇರ್ತೈತೆ, ಕಾಲಘಟ್ಟ. ಸೊ ಇರ್ಬೋದು, ಅವ್ರು ಇರ್ತಾರೆ, ನಮ್ಮ ಪರವಾಗಿ ಅವರು ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಿಕ್ಕಿಲ್ಲ, ಇರ್ತಾರೆ. ಯಾರೇ ಇಲ್ಲ ಹಾಗೇನಿಲ್ಲ, ಸಂದರ್ಭ ಬಂದಿರ್ತೈತಿ, ಆ ರೀತಿ ಆಗತ್ತೆ. ಸೊ ಅದು CM ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದು ಕಡೆ ಅಂತ ಹೇಳಲಿಕ್ಕಾಗಲ್ಲ. ಅದೇ ನಾವು ಹೇಳಿದ್ವಿ, ನಾವು ಅವ್ರು ತಗೊಳ್ಳೇಬೇಕು, ವಾಪಸ್ ತಗೊಳ್ಳಿ. ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ. ಬಂದಮೇಲೆ ಅದನ್ನ ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತಗೋಬೇಕಾಗುತ್ತೆ. ಯಾಕಂದ್ರೆ ಬಂದಿದ್ದು ಡೆಲ್ಲಿಯಿಂದ. ಸೊ ಮತ್ತೆ ಡೆಲ್ಲಿಗೆ ಕಳ್ಸಂತ ಹೇಳಿದ್ವಿ. ಅವ್ರ ಇದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. KPCC ಆಯಕಟ್ಟಿನ ಜಾಗದಲ್ಲಿ ಎಲ್ಲ ಒಂದು ಗುಂಪಿನ ನಡೆಯವರು ಇದ್ದಾರೆ, ಅವರಿಂದ ಆಗಿಂದ ರಿಪೋರ್ಟ್ ಅಲ್ಲಿ ಈ ತರ ಹೋಗ್ತಿದೆ. ಇಲ್ಲ ನೋಡೋಣ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಯಾವ್ದು ರಿಪೋರ್ಟ್ ಯಾರು ಕಳಿಸಿದಾರೋ ಅದು ಗೊತ್ತಿಲ್ಲ. ಆಗಿದಂತೆ ನಿಜ. ಈಗ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಿದ್ ನಿಜ. ಮತ್ತೆ ವಾಪಸ್ ಒಂದು ಸರಿ ಮಾಡುವಂತ ಪ್ರಯತ್ನ ಮಾಡೋಣ. ಯಾರು ಕಳಿಸಿದ್ದಾರೆ, ಯಾಕೆ ಕಳಿಸಿದಾರೆ ಅದು ಬೇಡ, ಚರ್ಚೆ ಸರಿ ಮಾಡೋದೊಂದೇ ನಮ್ಮ ಉದ್ದೇಶ. ಸರ್ ಆಮೇಲೆ ನಿಮ್ಮ ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಸರ್. ಹೋಗಿ ಬಂದಿದಾರಲ್ಲ, ಇಲ್ಲೇ ಇದಾರಲ್ಲ, ಗೋಪಾಲ್ ಇದ್ದಾರೆ ಸರ್. ನಮ್ಮ ಅವರ ಬೇಡಿಕೆ ಇದೆ ಸರ್ ತುಂಬಾ ದಿನಗಳಿಂದ. ಅದ್ರಲ್ಲಿ ಆಗುತ್ತೆ, ಕೆಲವರ ಹರಕೆ ಪೂರೈಸ್ತಾರೆ, ಕೆಲವರು ಹೈಕಮಾಂಡ್ ಅವರು. ಎಲ್ಲರೂ ಆಗೋಲ್ಲ, ಕೆಲವರು ಆಗ್ಬೋದು ಅಷ್ಟೇ. ಅದು ಗೊತ್ತಿಲ್ಲ, ಅದು ಅವ್ರು ಮಾಡ್ಬೇಕಷ್ಟೇ. ನಾವು ಹೋಗ್ತೀವಿ, ನೆಕ್ಸ್ಟ್ ವೀಕ್ ನಾವು ಹೋಗ್ತೀವಿ. ನಾವು ಹೋಗಿ ಡೆಲ್ಲಿಗೆ ಬರ್ತೀವಿ. ಇಲ್ಲ ಹೈಕಮಾಂಡ್ ಭೇಟಿ ಮಾಡ್ತಾರೆ. ಮತ್ತೆ ಇಲ್ಲಿ ಬೆಳವಣಿಗೆ ಏನಾಯಿತು, ಹೆಂಗೆ ಸರಿ ಮಾಡಬೇಕು, ಇನ್ನು ಒಂದು ಸಾರಿ ಡೆಲ್ಲಿಗೆ ಹೋಗಿ ಬರ್ತೀವಿ. ಓಕೆ.